ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ 33ನೇ ಶ್ಲೋಕ. ಹೇತುವಾದಿನಿ ವಿಶಂಕಟಬುದ್ಧೌ ತೀರ್ಥಮರ್ಥಯತಿ ಗಂತುಮನುಜ್ಞಾಂ ತಾಂ ದಿದೇಶ ಪುರುಷೋತ್ತಮತೀರ್ಥಃ ಚಿಂತಯನ್ ಸ ಪುರುಷೋತ್ತಮರಕ್ಷಾಂ. ಹೇತುವಾದಿನಿ ವಿಶಂಕಟಬುದ್ಧೌ ತೀರ್ಥಂ ಅರ್ಥಯತಿ ಗಂತುಂ ಅನುಜ್ಞಾಂ ತಾಂ ದಿದೇಶ ಪುರುಷೋತ್ತಮತೀರ್ಥಂ ಚಿಂತಯನ್ ಸಹ ಪುರುಷೋತ್ತಮರಕ್ಷಾಂ. ಅಂದರೆ ಆಚಾರ್ಯರು ಗೀತಾ ಭಾಷ್ಯವನ್ನ ಕೊಟ್ಟರು ಹಾಗೆಂತ ನೋಡಿದ್ದೀವಿ. ಜ್ಯೇಷ್ಠ ಯತಿಗಳಿಗೂ ಅಚ್ಯುತ ಪ್ರೇಕ್ಷರಿಗೂ ಕೂಡ ಹಾಗೆಂತ. ತದಾದ ನಂತರ ಹೇತುಂ ಗಮನಕಾರಣಂ ವಕ್ತುಂ ಶೀಲಮಸ್ಯ ಅಸ್ತಿ ಇತಿ ತಸ್ಮಿನ್. ಅಂದರೆ ಒಂದು ದೇವಕಾರ್ಯ ಆಗಬೇಕಾಗಿದೆ. ಆಚಾರ್ಯರು ಅವತಾರ ಮಾಡಿದ್ದು ಸಚ್ಚಾಸ್ತ್ರಗಳ ರಚನೆ ಮಾಡಬೇಕು, ತತ್ವವಾದವನ್ನ ಮತ್ತೆ ಮರಳಿ ನಶಿಸಿ ಹೋಗಿದ್ದ ತತ್ವವಾದವನ್ನ ಮತ್ತೆ ಪ್ರಸ್ತಾಪ ಮಾಡಬೇಕು ಅಂತಾನೆ ಬಂದಿರೋದು. ಅದರಿಂದ ಅದಕ್ಕಾಗಿ ವೇದವ್ಯಾಸರ ಹತ್ರ ಅಪ್ಪಣೆ ಪಡೆದು ಬರಬೇಕಾಗಿದೆ. ಅದಕ್ಕಾಗಿ ಉತ್ತರ ಬದರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಆಶ್ರಮ ಗುರುಗಳಾದ ಅಚ್ಯುತ ಪ್ರೇಕ್ಷರ ಹತ್ರ ಅಪ್ಪಣೆ ಕೇಳಬೇಕಾಗಿದೆ ಅಂತ ಒಟ್ಟು ಇದೆಲ್ಲ ಚಿಂತನೆ ಮಾಡ್ತಾ ಹೇತುವಾದಿನಿ ಮಹತ್ತರವಾದ ಒಂದು ಕಾರಣ ಇದೆ, ಆ ಕಾರಣಕ್ಕಾಗಿ ಅಂತ ಅರ್ಥ. ಗುಹ್ಯವಾದ ದೇವಕಾರ್ಯವನ್ನ ಸಾಧನೆ ಮಾಡಬೇಕು ಅಂತ ದೇವಕಾರ್ಯ ಸಾಧನ ಲಕ್ಷಣ ಗಮನ ಕಾರಣವಾದಿನಿ, ಅದರಿಂದ ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಆಚಾರ್ಯರು ಅಚ್ಯುತ ಪ್ರೇಕ್ಷರ ಹತ್ರ ಹೇಳಿದ್ರು. ಅವ್ರ ಮನಸ್ಸಿನಲ್ಲಿ ಇದ್ದ ವಿಚಾರ ಇದು, ಅವ್ರು ಬಾಯ್ಬಿಟ್ಟು ಏನು ಹೇಳಿಲ್ಲ. ವಿಶಂಕಟ ವಿಶಾಲ ಬುದ್ಧಿ ಎಸ್ಯ ಪೂರ್ಣಪ್ರಜ್ಞೆ, ವಿಶಾಲವಾದ ಬುದ್ಧಿ ಉಳ್ಳವರಾದ ಪೂರ್ಣಪ್ರಜ್ಞಾಚಾರ್ಯರು, ವಿಶಂಕಟ ಬುದ್ಧವು ಪೂರ್ಣಪ್ರಜ್ಞಾಚಾರ್ಯರು. ತಸ್ಮಿನ್ ತೀರ್ಥಂ ಪುಣ್ಯಕ್ಷೇತ್ರಂ ಪ್ರತಿಗಂತಂ, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನುಜ್ಞಾಂ ಅರ್ಥಯತಿ, ತಾವು ಹೋಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನೋಡು, ಇದು ಆಚಾರ್ಯರು ತಿಳಿಸುವ ಒಂದು ಪಾಠ. ಏನೇ ಕಾರ್ಯ ಮಾಡಬೇಕು ಅಂದ್ರೂ ಕೂಡ ದೊಡ್ಡವರ ಸಮ್ಮತಿಯನ್ನ ಕೇಳಿ ಮಾಡಬೇಕು ಅಂತ, ಗುರುಗಳ ದೊಡ್ಡವರ ಅನುಮತಿಯನ್ನು ಕೇಳಿ ಮಾಡಬೇಕು ಎಂಬ ಒಂದು, ಯದ್ಯಪಿ ಸ್ವರೂಪದಲ್ಲಿ ಆಚಾರ್ಯರು ದೊಡ್ಡವರು, ಯಾರ್ದು ಏನು ಕೇಳಬೇಕಾಗಿಲ್ಲ, ಆದರೂ ಕೂಡ ದೊಡ್ಡವರ ಅಪ್ಪಣೆ ಕೇಳಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅನುಜ್ಞಾಂ ಅರ್ಥಯತಿ ಪುರುಷೋತ್ತಮಸ್ಯ ಭಗವತಃ ತೀರ್ಥಂ ಶಾಸ್ತ್ರಂ ಗೀತಾಭಾಷ್ಯಾದಿ ಶಾಸ್ತ್ರಜ್ಞಾನಂ ಇತಿ ಯಾವತ್ ಯಸ್ಯ ಸಹ ಪುರುಷೋತ್ತಮ ತೀರ್ಥಃ. ಇಷ್ಟು ಕೇಳಿದಾಗ ಪುರುಷೋತ್ತಮ ತೀರ್ಥರು ಅಂದ್ರೆ ಅಚ್ಯುತ ಪ್ರೇಕ್ಷರು ಅಂತ ಅರ್ಥ. ಅಚ್ಯುತ ಪ್ರೇಕ್ಷಃ ಪುರುಷೋತ್ತಮ ರಕ್ಷಾಂ ಶ್ರೀ ಮಧ್ವಾಚಾರ್ಯಸ್ಯ ಇತಿ ಶೇಷಃ ಚಿಂತಯನ್, ಅವರಿಗೆ ಪುರುಷೋತ್ತಮನ ರಕ್ಷಣೆ ಆಗಲಿ ಹಾಗೆ ಅಂತ ಚಿಂತನೆ ಮಾಡ್ತಾ. ಈಗ ತೀರ್ಥಯಾತ್ರೆ ಸುಲಭ ಇದೆ. ಹಿಂದಿನ ಕಾಲದಲ್ಲಿ ಏನು ವಾಹನಗಳು ಇತ್ಯಾದಿ ಯಾವುದೂ ಇಲ್ಲ, ಎಲ್ಲ ಪಾದಯಾತ್ರೆಗೆ ಆಗಬೇಕಾಗಿತ್ತು. ಬದರಿಗೆ ಹೋಗಿ ಬದರಿ ಸಮಾರಾಧನೆ ಆಯ್ತು ಅಂದ್ರೆ ದೊಡ್ಡ ಅಚೀವ್ಮೆಂಟ್ ಅದು. ಯಾಕಂದ್ರೆ ಹೋದವರು ವಾಪಸ್ ಬರೋದೇ ದೊಡ್ಡದಾಗಿತ್ತು, ಆ ಥರ ಪರಿಸ್ಥಿತಿ ಇತ್ತು ಹಿಂದೆ. ಅಂಥದ್ರಲ್ಲಿ ಬದರಿಗೆ ಹೋಗ್ತಾರೆ ಅಂತ ಕೂಡಲೇ ಇವರಿಗೆ ಚಿಂತೆ ಶುರುವಾಯಿತು. ಆದರೂ ದೇವಕಾರ್ಯ ಇದೆ ಅಂತ ಏನಾಯ್ತು, ಪುರುಷೋತ್ತಮನ ರಕ್ಷಣೆಯನ್ನ ಆಚಾರ್ಯರಲ್ಲಿ ಇರಲಿ, ಅಂದ್ರೆ ಪರಮಾತ್ಮ ಪುರುಷೋತ್ತಮ ಆಚಾರ್ಯರನ್ನ ರಕ್ಷಣೆ ಮಾಡಲಿ ಅಂತ ಚಿಂತನೆ ಮಾಡ್ತಾ, ಚಿಂತೆಯನ್ ತಾಮ್ ಅನುಜ್ಞಾಂ ದಿದೇಶ, ಅನುಜ್ಞೆಯನ್ನು ಕೊಟ್ಟರು ಹಾಗೆ ಅಂತ. ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರನ್ನ ಕಳುಹಿಸಿಕೊಟ್ರು. ಅಂದ್ರೆ ನಾವು ಹಿಂದೆ ಒಂದ್ಸಲ ನೋಡಿದ್ದೀವಿ, ಗಂಗಾ ನದಿ ಸ್ನಾನಕ್ಕೆ ಹೋಗಬೇಕು ಅಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಮಾಡಿದಾಗ ಅಚ್ಯುತ ಪ್ರೇಕ್ಷರು ಅಪ್ಪಣೆ ಕೊಟ್ಟಿಲ್ಲ. ಅಂತ ಅದ್ಭುತವಾದ ರೂಪ, ಅದ್ಭುತವಾದ ಜ್ಞಾನ, ಅವರನ್ನು ಬಿಟ್ಟು ಹೇಗೆ ಇರಲಿ ನಾನು ಹಾಗೆ ಅಂತ ಚಿಂತನೆ ಮಾಡ್ತಾ ಅಚ್ಯುತ ಪ್ರೇಕ್ಷರು ಅಪ್ಪಣೆ ಕೊಟ್ಟಿಲ್ಲ. ಆಗ ಪರಮಾತ್ಮ ಒಬ್ಬನಲ್ಲಿ ಪ್ರವಿಷ್ಟನಾಗಿ ಈ ಮಧ್ವ ಸರೋವರದಲ್ಲೇ ಗಂಗೆಯ ಸನ್ನಿಧಾನ ಬರಲಿ ಅಂತ ಪರಮಾತ್ಮ ಹೇಳಿದಾಗ ಅಲ್ಲೇ ಗಂಗಾ ಸ್ನಾನವನ್ನ ಮಾಡಿದರು, ಆಶ್ರಮ ಸ್ವೀಕಾರ ಮಾಡಿದ ಹೊಸದಾಗಿ ಇರುವಾಗ. ಅದೇ ಅಚ್ಯುತ ಪ್ರೇಕ್ಷರು ಈಗ ಅಪ್ಪಣೆಯನ್ನು ಕೊಡೋದಕ್ಕೆ ಎಷ್ಟು ಯೋಚನೆ ಮಾಡಿರ್ಬೇಕು ನೋಡು ಅವರ ಕಳಿಸೋದಕ್ಕೆ.
ಆದರೂ ಕೂಡ ಪುರುಷೋತ್ತಮನ ರಕ್ಷಣೆ ಇರಲಿ ಅಂತ ಹೇಳಿ ಚಿಂತನೆ ಮಾಡಿ ಆಚಾರ್ಯರನ್ನ ಕಳಿಸಿಕೊಡ್ತಾರೆ ಅಂತ ಒಟ್ಟು. ಹೇತುವಾದಿನಿ ವಿಶಂಕಟ ಬುದ್ಧೌ ತೀರ್ಥಮರ್ಥಯತಿ ಗಂತುಮನುಜ್ಞಾಂ ತಾಂ ದಿದೇಶ ಪುರುಷೋತ್ತಮ ತೀರ್ಥಂ ಚಿಂತಯನ್ ಸ ಪುರುಷೋತ್ತಮ ರಕ್ಷಾಂ. ಶ್ರೀಮದ್ಭಾಗವತ ಶ್ರೀಕೃಷ್ಣಾರ್ಪಣಮಸ್ತು.